ಜೈ ಶ್ರೀರಾಮ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಗೌತಮ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮದು ಡೇ 5, ಡೇ 2 ಆಫ್ ಮಲೇಷ್ಯಾ. ಆ್ಯಕ್ಚುಲಿ ನಾನು ನೆನ್ನೆ ಹೇಳಿದೆ ಅಲ್ವಾ ರೂಮ್ ಟೂರ್ ಮಾಡ್ತೀನಿ ಅಂತ, ಬಟ್ ಮಾಡೋಕ್ಕಾಗ್ತಿಲ್ಲ, ಟೈಮ್ ಆಗಿಬಿಟ್ಟಿದೆ. ಇನ್ನೂ ಒಂದು 2-3 ಪ್ಲೇಸ್ ಕವರ್ ಮಾಡಬೇಕು. ಜಸ್ಟ್ ಹಾಗೆ ರೂಮ್ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಗೌತಮ್ ಎಲ್ಲೋಗಿದ್ದಾನೆ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಬನ್ನಿ ಗೌತಮ್ ತೋರಿಸ್ತೀನಿ. ಫುಲ್ಲು ಟುಸ್ ಹೊಡಿತಿದ್ದಾರೆ. ಏನಾಗಿದೆ? ನನಗೆ ಹೇಳ್ತಿದ್ದ ನಾನೇ ಕರ್ಕೊಂಬರ್ಬೇಕು ನಿನ್ನ ಅಂತ. ತಲೆನೋವಂತೆ, ಕಿವಿಯೆಲ್ಲ ಹಿಡ್ಕೊಂಡ್ಬಿಟ್ಟಿದೆ ಅಂತಾನೆ, ತಲೆನೋವು ಅಂತಾನೆ, ಮೂಗು ಕಟ್ಕೊಂಡ್ಬಿಟ್ಟಿದೆ ಅಂತಾನೆ, ಊಟ ಸಾಕಾಗ್ತಿಲ್ಲ ನನಗೆ ಅಂತಾನೆ. ತಟ್ಟೆ ಎಲ್ಲ ಅಂಡಂಡೆ ತಿಂದು ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬನ್ನಿ ರೂಮ್ ತೋರಿಸ್ತೀನಿ ಹೇಗಿದೆ ಅಂತ. ಇನ್ನು ಮಾಡಿಲ್ಲ, ಎಲ್ಲ ಯೂಸ್ ಮಾಡಿಬಿಟ್ಟಿದ್ದೀನಿ. ಇದು ಅಪಾರ್ಟ್ಮೆಂಟ್ಸು, ಈ ಥರ ರೂಮ್ಸ್ಗಳಿದೆ. ತುಂಬ ಒಂದು 35 ಟು ಎಷ್ಟು ಫ್ಲೋರ್ ಏನೋ ಇದೆ. ನಮ್ಮ ರೂಮ್ ನಂಬರ್ B1510. ರೂಮಿಗೆ ಎಂಟರ್ ಆಗಿದ ತಕ್ಷಣ ರೈಟ್ ಸೈಡ್ ಕಿಚನ್ ಇದೆ, ಓಪನ್ ಕಿಚನ್. ಇಲ್ಲೇ ನಾವು ಕುಕ್ ಮಾಡ್ಕೊಬೋದು. ಡಸ್ಟ್ಬಿನ್ ಇದೆ ಆ್ಯಂಡ್ ಆಲ್ಸೋ ವಾಷಿಂಗ್ ಮಷಿನ್ ಇದೆ, ಬಟ್ಟೆ ವಾಶ್ ಮಾಡ್ಕೊಬೋದು. ಫ್ರಿಡ್ಜ್ ಇದೆ. ಓ ಮೈ ಗಾಡ್, ಬ್ಯಾಗ್ ಇದೆ ಇಲ್ಲಿ. ಫ್ರಿಡ್ಜ್ ಇದೆ, ಓವನ್ ಇದೆ, ಕುಕ್ ಮಾಡ್ಕೊಳಕ್ಕೆ ಬೇಕಾಗಿರೋ ಕಟ್ಲರಿ ಐಟಮ್ಸ್ ಎಲ್ಲ ಇದೆ. ನಾವು ರೆಡಿ ಟು ಹೀಟ್ಗೆ ಯೂಸ್ ಮಾಡಿದಂತಹ ಕೆಟಲ್ ಇದು. ಕೆಟಲ್ ಒಂಥರ ಚೆನ್ನಾಗಿದೆ, ಕ್ಯೂಟಾಗೆ. ಸಿಂಕ್ ತಗೊಂಡೋಗಣವಾ? ಬರೀ ಇಂಥದೆಯಾ? ನೆಕ್ಸ್ಟ್ ಮಿನಿ ಡೈನಿಂಗ್ ಟೇಬಲ್, ಟಿವಿ ಯೂನಿಟ್ ಇದೆ. ಸೋಫಾ ಇದೆ, ಅದಕ್ಕೆ ಕುತ್ಕೊಂಡು ಅವಾಗಿಂದ ರೆಸ್ಟ್ ಮಾಡ್ತಾನೆ ಇದ್ದಾನೆ. ಬಾಲ್ಕನಿ ಇದೆ, ಬಾಲ್ಕನಿ ವ್ಯೂ ತೋರಿಸ್ತೀನಿ ಬನ್ನಿ. ನಿಜವಾಗ್ಲೂ ಟ್ರಾನ್ಸ್ಪರೆಂಟ್ ಅಲ್ವಾ, ಗೊತ್ತಾಗಿಲ್ಲ. ವ್ಯೂ ನೋಡಿ, ಬಾಲ್ಕನಿ ವ್ಯೂ ಹೇಗಿದೆ, ತುಂಬ ಚೆನ್ನಾಗಿದೆ ಗೈಸ್. ಮಾತ್ರ ಮಲೇಷ್ಯಾ ಥೈಲ್ಯಾಂಡ್ ಇಂಡಿಯಾಗಿಂತ ಅಪ್ಡೇಟ್ ವರ್ಷನ್, ಥೈಲ್ಯಾಂಡ್ಗಿಂತ ಅಪ್ಡೇಟ್ ವರ್ಷನ್. ಇಂಡಿಯಾ ಬೆಸ್ಟಲ್ಲಿ ಬೆಸ್ಟು ಯಾವುದು ಫುಡ್ಡಲ್ಲಿ ಆಗಿರ್ಬೋದು, ಆಮೇಲೆ ಸೇಫ್ಟಿ ಫುಡ್ಡು, ರೇಟು, ಮೇನ್ ರೇಟಲ್ಲಿ ನಮ್ಮ ಇಂಡಿಯಾ ಬೆಸ್ಟು. ಎಷ್ಟು ಚೀಪು ಇದೆ ರೇಟಲ್ಲಿ. ಇಲ್ಲೆಲ್ಲ ಅಮ್ಮ ಮುಖ ಕೊಡೋಕ್ಕಾಗಲ್ಲ. ಇಷ್ಟು ಕಾಲ್ ಲೀಟರ್ ಅರ್ಧ ಲೀಟರ್ ಅದು ₹5 ಬಾಟಲು. ನಮ್ಮೂರಲ್ಲಿ ₹5 ₹10 ಸಿಗೋ ಬಾಟಲ್ ಇಲ್ಲಿ ₹75. 3 ರಿಂಗೆಟ್ಸು, 4 ರಿಂಗೆಟ್ಸ್, 3 ರಿಂಗೆಟ್ಸ್ ಹೇಳ್ತಾರೆ. ₹75. ನಮ್ಮ ಇಂಡಿಯಾ ನಿಜವಾಗ್ಲೂ ಬೆಸ್ಟು, ಲೈಕ್ ಕರೆನ್ಸಿಲಿ ಹೇಳಬೇಕು ಅಂತ ಅಂದರೆ. ಬಟ್ ಡೆವಲಪ್ಮೆಂಟ್ ಮಾಡಬೇಕು. ಆಮೇಲೆ ರೂಲ್ಸ್ ರೆಗ್ಯುಲೇಷನ್ಸ್ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಾರೆ. ಇಂಡಿಯಾ ಡೆವಲಪ್ಮೆಂಟ್ ಆಗಬೇಕು, ಬಟ್ ನಮ್ಮ ಇಂಡಿಯಾ ಬೆಸ್ಟ್ ಕಂಪೇರ್ ಮಾಡಿದ್ರೆ ಇಲ್ಲಿಗೆಲ್ಲ. ಈ ಎಲ್ಲ ರಾಜಕಾರಣಿಗಳ ಮೇಲೆ ಏನೂ ಮಾಡೋಕ್ಕಾಗಲ್ಲ. ಫ್ಯೂಚರಲ್ಲಿ ಪೊಲಿಟಿಷಿಯನ್ ಆಗ್ತಾನೆ ಅಂತ ನೆನ್ನೆ ಹೇಳ್ತಾ ಇದ್ದ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಇಷ್ಟೇ ಗೈಸ್, ತುಂಬ ಚೆನ್ನಾಗಿದೆ. ನಾನು ಅಗೋಡಾ ಥ್ರೂ ಈ ರೂಮ್ ಬುಕ್ ಮಾಡಿದ್ದು. ಸಾರಿ, ರೂಮೇ ತೋರಿಸಿಲ್ಲ. ಇದು ಬೆಡ್ರೂಮು, ತುಂಬ ಚೆನ್ನಾಗಿದೆ ಗೈಸ್. ಇದು ನೋಡಿ, ಇಲ್ಲೆಲ್ಲ ನಾವು ಕ್ಲಾತ್ ಎಲ್ಲ ಇಟ್ಕೊಬೋದು. ಡ್ರೈಯರ್ ಕೊಟ್ಟಿದ್ದಾರೆ, ಐರನ್ ಬಾಕ್ಸ್ ಇದೆ, ಹ್ಯಾಂಗರ್ಸ್ ಇದೆ.
ಯೂನಿವರ್ಸಲ್ ಅಡಾಪ್ಟರ್ ಯೂಸ್ ಮಾಡಿ ನಮ್ಮದು ಪವರ್ ಬ್ಯಾಂಕ್ ಚಾರ್ಜ್ ಮಾಡ್ಕೊಳ್ತಾ ಇದ್ದೀವಿ. ವಾಶ್ರೂಮ್, ಟಾಯ್ಲೆಟರಿ ಐಟಮ್ಸ್ ಎಲ್ಲನೂ ಪ್ರೊವೈಡ್ ಮಾಡಿದ್ದಾರೆ. ಅಷ್ಟೇ ಗೈಸ್. ನಾನು ಈ ರೂಮ್ನ ಬಂದು ಅಗೋಡ ಆ್ಯಪ್ ಥ್ರೂ ಬುಕ್ ಮಾಡಿದ್ದು. ಫಸ್ಟು ನಾನು ಆ್ಯಕ್ಚುಲಿ ನನಗೆ ಫಸ್ಟು ಮೈಂಡಲ್ಲಿ ಇದ್ದಿದ್ದು ಅಂದರೆ ವಾಕಬಲ್ ಡಿಸ್ಟೆನ್ಸಲ್ಲಿರಬೇಕು, ಪದೇ ಪದೇ ಗ್ರ್ಯಾಬ್ ಬುಕ್ ಮಾಡಬಾರ್ದು ಆವಾಗಲೇ ಹೇಳ್ದಾಗೆ. ಮತ್ತು ಇನ್ನೊಂದು ಬಂದು ರೂಮು ಕ್ಲೀನಾಗಿರಬೇಕು. ಬೇರೆ ರಿವ್ಯೂ ಅಲ್ಲಿ ನೋಡಿದಾಗ ಜಿರಳೆ ಇದೆ, ಡರ್ಟಿ ಇದೆ ಅಂತ ಎಲ್ಲ ಇತ್ತು. ಆ ಥರ ಕಮೆಂಟ್ಸ್ ಇರೋ ರೂಮ್ಗೆ ನಾನು ಪೇಜೇ ಲ್ಯಾಂಡ್ ನ್ಯಾವಿಗೇಟ್ ಆಗಿಲ್ಲ. ಮೇನ್ ರೂಮ್ ಕ್ಲೀನ್ ಇದೆ ಅನ್ನೋದೊಂದು ರಿವ್ಯೂ ನೋಡಿದೆ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಲೊಕೇಶನ್ ನಿಯರ್ ಇದೆಯಾ, ವಾಕಬಲ್ ಇದೆಯಾ ಅಂತ ನೋಡಿದೆ. ಸೊ ಅದಕ್ಕೋಸ್ಕರ ನಮಗೆ ನಿನ್ನೆ ಅಮೌಂಟ್ ಸೇವ್ ಆಯಿತು. ವಾಕಬಲಲ್ಲಿ ಟ್ವಿನ್ ಟವರ್ ಹೋಗಿ ಬಂದ್ವಿ, KL ಟವರ್ ವ್ಯೂ ನೋಡಿದ್ವಿ ದೂರ ನಿಂತ್ಕೊಂಡು. ನೆಕ್ಸ್ಟು ರೂಮಿಗೆ ಕೂಡ ಆ ಕಡೆಯಿಂದ ವಾಕಬಲಲ್ಲೇ ಬಂದ್ವಿ. ಸೊ ಎಷ್ಟು ನಮ್ಮ ಇಂಡಿಯನ್ ರುಪೀಸಲ್ಲಿ ಒಂದು 1000-2000 ರುಪೀಸ್ ಸೇವ್ ಆಯಿತು. ನೀವು ಕೂಡ ಈ ಟ್ರಿಕ್ನ ಯೂಸ್ ಮಾಡಿ ನೆಕ್ಸ್ಟ್ ಟೈಮ್ ಏನಾದರೂ ಮಲೇಷ್ಯಾಗೆ ಬರ್ತಾಯಿದ್ದೀನಿ ಅಂತ ಅಂದರೆ. ಬನ್ನಿ. ಏನೋ ನೆಕ್ಸ್ಟ್ ಪ್ಲ್ಯಾನ್ ಬಂದು ಈ KL ಟವರ್ ಹತ್ರ ಹೋಗಿ ಬರೋಣ. ನೆಕ್ಸ್ಟು ಡೇ ವ್ಯೂ ಪೆಟ್ರೋನಸ್ ಟ್ವಿನ್ ಟವರ್. ಅದಾದಮೇಲೆ ಒಂದು ಟೆಂಪಲ್ ಇದೆ. ಮಾರ್ನಿಂಗ್ ವ್ಯೂ. ಅದಾದಮೇಲೆ ಟೆಂಪಲ್ ಇದೆ, ಹೋಗಬೇಕು. ನೋಡೋಣ ಬಾ, ಟೆಂಪಲ್ ಕವರ್ ಮಾಡೋಕ್ಕಾಗತ್ತಾ ಇಲ್ವಾ. ಇನ್ನೊಂದು ಹೇಳಿಲ್ಲ, ಚೆಕ್ ಇನ್ ಬಂದು ಮಧ್ಯಾಹ್ನ 3 ಗಂಟೆಗೆ, ಚೆಕ್ಔಟ್ ಬಂದು 12 ಗಂಟೆಗೆ. ನಮ್ಮದು ಚೆಕ್ಔಟ್ ಇನ್ 1 ಅವರ್ ಇದೆ, ಬಟ್ ಬೇಗ ಚೆಕ್ಔಟ್ ಆಗ್ತೀವಿ. ಅದಾದಮೇಲೆ ಬ್ಯಾಗ್ ಇಟ್ಕೊಳ್ಳೋಕೆ ಅಲೋನೇ ಮಾಡಲ್ಲ. ಇಟ್ಕೊಳ್ಳಿ, ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡ್ತೀವಿ, ನಾವೆಲ್ಲ ಮುಗಿಸ್ಕೊಂಬಂದು ತೊಗೊಂಡು ಹೋಗ್ತೀವಿ ಅಂದ್ವಿ. ಇಲ್ಲ ಮ್ಯಾಮ್, ಲೈಕ್ ಬೇರೆಯವ್ರದ್ದು ಲ್ಯಾಪ್ಟಾಪ್ಸ್ ಎಲ್ಲ ಕಳ್ತನ ಆಗಿಬಿಟ್ಟಿತ್ತು, ಆ ಥರ ಇಟ್ಕೊಳ್ಳಲ್ಲ ಅಂತ ಹೇಳಿದ್ರು. ಓಕೆ, ನಾವೇ ಎಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮ ಜೊತೆನೇ ತೊಗೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಬನ್ನಿ ಹೋಗೋಣ. ನೆಕ್ಸ್ಟ್ ಪ್ಲೇಸ್ KL ಅಥವಾ ಟ್ವಿನ್ ಟವರ್. ಬೆಳಗ್ಗೆ ಬಂದು ಇಷ್ಟು ಅಂದ್ಕೊಂಡೆ, ಬೆಳಗ್ಗೆ ಸ್ವಲ್ಪ ಮೂಡ್ ಆಫ್ ಆಯಿತು, ಕಿವಿನೋ ಬಂತು. ಅಲ್ಲೇ ಹಂಗೆ ರೆಸ್ಟ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಹೊರಟ ಫ್ರೆಂಡ್ಸ್. ಚೆನ್ನಾಯ್ತಲ್ವಾ ನೋಡಿ, ಗ್ಲಾಸ್ ಎಷ್ಟು ಸಪ್ಪ ಇದೆ ಫ್ರೆಂಡ್ಸ್. ಲೊಕೇಶನ್ ಬಂದ್ವಿ, ಟೆನ್ಹೂ ಟೆಂಪಲ್. ನಮ್ಮ ಮರ್ಸು ಸಮ್ಮರ್ ಸೂಟ್ಸ್ ಇಂದ ಇಲ್ಲಿಗೆ ಬರೋಷ್ಟು 29 ಮಲೇಷಿಯನ್ ರಿಂಗಿಟ್ಸ್ ತಗೊಂಡು. ಟೆಂಪಲ್ ಹೇಗಿದೆ ನೋಡಿ. ಆಮೇಲೆ ಬ್ಯಾಗ್ ಮಾಡೋಕೆ ಕೇಳಕ್ಕೆ ಹೋಗಿದ್ದಲ್ಲ, ಏನಂದ್ರು? 5 ರಿಂಗಿಟ್ಸ್. ಓ ಶೆಟ್, ಚೈನಾ ಟೆಂಪಲ್ ಅಲ್ವಾ ಇದು? ಬಾರಿ, ನಿಮ್ಮ ಬ್ಯಾಗ್ ಯಾರು ಎತ್ಕೋಗೋದಿಲ್ಲ? ಟ್ರೈ ಪಡೆದ್ಕ ಬಾ, ಒಂದು ವಾಟರ್ ಬಾಟ್ಲ್ ಎತ್ಕೊ ಹಂಗೆ. ಆ ದೇಶದವರ ಕಲ್ಚರು. ಫ್ರೆಂಡ್ಸ್, ರಂಜು ಕಾಯ್ತಿದ್ದಾಳೆ. ರಂಜು, ಲಗೇಜ್ ಕಾಯ್ಕೊತಿದ್ಯಾ? ಫ್ರೆಂಡ್ಸ್, ರಂಜು ಹೋಗಿ ಬಂದು ಮೇಲಡೆ ಟೆಂಪಲಲ್ಲಿ. ಏನಕ್ಕೆ ಅಂದರೆ ಸ್ಟೆಪ್ಸ್ ಜಾಸ್ತಿ ಇದೆ, ಎಲ್ಲ ಲಗೇಜ್ ತಗೊಂಡು ಮ್ಯಾಕ್ ಹೋಗೋಕ್ಕಾಗಲ್ಲ ಅಂತ. ಇವಾಗ ನಾನು ಹೋಗಿ ಟೆಂಪಲ್ ನೋಡಿಕೊಂಡು ಬಂದು ಲಗೇಜ್ ತಗೊಂಡು ಹೊರಡ್ಬೇಕು ಫ್ರೆಂಡ್ಸ್. ಬನ್ನಿ ಮೇಲ್ಗಡೆ ವ್ಯೂ ಯಾವ ಥರ ಇದೆ ಅಂತ ನೋಡೋಣ ಫ್ರೆಂಡ್ಸ್. ಟೆಂಪಲ್ ನೋಡಿ ಯಾವ ಥರ ಇದೆ. ಏನು ನಮ್ಮ ಇಂಡಿಯನ್ ಥರನೇ ಗಂಕಡಿ ತಗೋ ಪೂಜೆ ಮಾಡ್ದವ್ರೆ. ಗಂಕಡಿ ಸ್ಮೆಲ್ ಸೂಪರಾಗಿದೆ. ಚೈನಾ ಟೆಂಪಲ್. ಆಪಲ್ ಎಲ್ಲ ಮಡಗಿದ್ದಾರೆ, ಕಿತ್ಲೇನು ಆಪಲ್ಲು ಇರಬೇಕೇನೋ ಮೇ ಬಿ. ದೀಪ ನೋಡಿ ಯಾವ ಥರ ಇದೆ. ಬನ್ನಿ ಹೋಗೋಣ ಫ್ರೆಂಡ್ಸ್. ಗೌತಮ ಬುದ್ಧ. ನೋಡಿ
ಯಾವ ಥರ ಇದೆ ಟೆಂಪಲ್. ದೇವಸ್ಥಾನ ಮುಗಿಸ್ಕೊಂಡು ಹೋಗೋಣ ತಗೋಬೋದು. ಫ್ರೆಂಡ್ಸ್, ಈ ಲೊಕೇಶನ್ ಒಂದು ಫೋಟೋ ತೆಗೆಸ್ಕೊಂಡೆ, ಚೆನ್ನಾಗಿ ಬಂತು. ರಂಜು ಈ ಲೊಕೇಶನ್ ಆಲ್ಮೋಸ್ಟ್ ತರ್ಸ್ಕೊಂಡಿಲ್ಲ ಅನ್ಕೋತೀನಿ, ಅವ್ನ ಮೊಬೈಲಲ್ಲಿ ನಾನು ಆಲ್ರೆಡಿ ನೋಡಿದೆ. ಹೋಗಿ ತೋರಿಸ್ತೀನಿ ಫ್ರೆಂಡ್ಸ್ ಒಳಗೆ. ಈಗ ಫ್ರೆಂಡ್ಸ್ ನಾನು ಬಂದಿರೋದು ಗೊತ್ತಿಲ್ಲ, ಅವ್ಳು ಪಾಡು ಅವ್ಳು ಕೂತ್ಕೊಂಡು ನೋಡಿ ಫ್ರೆಂಡ್ಸ್. ನಾನು ಹೇಳಿಲ್ವಾ ಆ ಲೊಕೇಶನ್ ನೋಡಿದ್ರೆ ಇವಳು ಅದೇ ಕಾರಣಕ್ಕೂ ಬಿಡಲ್ಲ ಅಂತ. ಅಷ್ಟೊತ್ತಿಂದ ಬ್ಯಾಗ್ ಅಲ್ಲೇ ಮಾಡ್ಕೊಂಡು ವೆಯ್ಟ್ ಮಾಡ್ತಿದ್ದೆವು. ಲೊಕೇಶನ್ ನೋಡಿದ ತಕ್ಷಣ ಬ್ಯಾಗು ಎಲ್ಲ ಅಲ್ಲೇ ಮಾಡ್ಬಿಟ್ಟು ಓಡಿ ಬಂದು ಒಂದೇ ಒಂದು ವೀಡಿಯೋ ಮಾಡಿಸ್ಕೊಂಡು ಹೋಗೋಣ ಅಂತ ನೋಡ್ದಾ. ಅದಕ್ಕೆ ಗೌತಮ್ ಬಾಸ್ ಇರಬೇಕು ಅನ್ನೋದು. ಬರೀ ಡೌಗಳು ನಿಂದ ಓಡ್ ಬಂದೆ ಗೈಸ್, ಬ್ಯಾಗ್ ಇಲ್ಲೇ ಇದೆ, ಇಟ್ಕೊಂಡು ಹೊಟ್ಟೋಗ್ಬಿಟ್ರೆ ಅಂತ. ರಂಜು ಏನಿದು? ಕುದುರೆನಾ? ಅಲ್ಲಿ ದೇವ್ರ, ಅಲ್ಲಿ ಸೈನಿಕನ? ಒಂದು ಅರ್ಥ ಆಗ್ತಿಲ್ಲ. ಅಲ್ಲಿ ಇಲ್ಲಿಂಗ್ ಕುಬೇರನಾ? ಇಲ್ಲೊಂದು ಪಾರ್ಕ್ ಇದೆ, ನೋಡ್ಕೊಬತ್ತೀನಿ ನೀರು, ಚೆನ್ನಾಗಿ ಕಾಣಿಸ್ತೈತೆ ಮೇಲ್ಗಡೆಯಿಂದ. ಡ್ರ್ಯಾಗನ್, ಟೈಗರ್, ಕುದುರೆ. ಓಹ್, ಬನ್ನೂರು ಟಗರು ಇಲ್ಲೂ ಐತೆ. ಸ್ನೇಕ್, ಮಂಕೀಸ್, ಕೊಕ್ಕೊ ಕೋಳಿ ಬಂತು. ನರಿನಾ? ಏನಿದು? ನಾಯಿನಾ? ನರಿನಾ? ಕಚ್ಚಿ ಚಲತಾನೆ. ನಂದಿ. ಒಟ್ಟಲ್ಲಿ ಟೆಂಪಲ್ಲು ಕವರ್ ಮಾಡಿದ್ವಿ ಫ್ರೆಂಡ್ಸ್. ಆಂಧ್ರದಲ್ಲಿ ಪೇರ್ ಸಿಕ್ಕಿದ್ರು, ಅವ್ರು ನಮ್ಮ ಫೋಟೋ ವಿಡಿಯೋ ಮಾಡಿಕೊಟ್ರು, ನಾವು ಅವ್ರ ಫೋಟೋ ತಗೊಳ್ತಾ ಇದ್ದೀವಿ. ಬೆಂಗಳೂರಾ? ಚನ್ನಪಟ್ಟಣ. ಬೆಂಗಳೂರು ಮೈಸೂರು ಮಿಡಲ್, ರಾಮನಗರ ಚನ್ನಪಟ್ಟಣ. ಗ್ರ್ಯಾಬ್ ಬುಕ್ ಮಾಡ್ದಾ? ಏನೋ ಫೋನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ಯಾ? ಸಿಂಗಾಪುರ್ ಅರೈವಲ್ ಕಾರ್ಡ್ ಫಿಲ್ ಮಾಡ್ತಾ ಇದ್ದೀನಿ. ಅದೇ ಸಿಂಗಾಪುರ್ ನಾವು ವೀಸಾ ತಗೊಂಡಿರ್ತೀವಲ್ಲ, ಅದೂ ಅರೈವಲ್ ಕಾರ್ಡ್ ಫಿಲ್ ಮಾಡ್ತದಾ? ಹೌದು. ಏನು ಗೊತ್ತಾ ಗೈಸ್, ನಾವಿವಾಗ ಪುಕೆಟಿಗೆ ಬಂದ್ರೂ ಅರೈವಲ್ ಕಾರ್ಡ್ ಫಿಲ್ ಮಾಡಬೇಕು, ಥೈಲ್ಯಾಂಡಿಗೆ ಬಂದ್ರೂ. ಅದಾದಮೇಲೆ ಮಲೇಷ್ಯಾಗೆ ಬರೋಕ್ಕಿಂತ ಮುಂಚೆನೂ ಅರೈವಲ್ ಕಾರ್ಡ್ ಫಿಲ್ ಮಾಡಬೇಕು. ಅದಾದಮೇಲೆ ಸಿಂಗಾಪುರ್ ಈವನ್ ವೀಸಾ ತೊಗೊಂಡಿದ್ರು ನಾವು ಅರೈವಲ್ ಕಾರ್ಡ್ ಫಿಲ್ ಮಾಡಬೇಕು. ಮ್ಯಾಂಡೇಟರಿ ಇಮಿಗ್ರೇಷನ್ ಟೈಮಲ್ಲಿ ಪಕ್ಕ ಕೇಳಿದ್ದಾರೆ. ಲಿಂಕ್ಸ್ ಬೇಕಂತಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಈ ವೆಬ್ಸೈಟ್ ಲಿಂಕ್ ಕಳಿಸ್ಕೊಡ್ತೀನಿ. ಎಲ್ಲನೂ ಕವರ್ ಮಾಡಿದ್ದೀವಿ ಗೈಸ್, ಆಲ್ಮೋಸ್ಟ್ ಕ್ಲೀನಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಆರಾಮಾಗಿ ಜಾಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಗ್ರ್ಯಾಬ್ ಬುಕ್ ಮಾಡ್ಕೊಂಡು ಮತ್ತೆ ಟ್ವಿನ್ ಟವರ್ ಹತ್ರ ಬಂದ್ವಿ. 23 ರಿಂಗೇಟ್ಸಾ? 23 ರಿಂಗೇಟ್ಸ್. 53 ರಿಂಗೇಟ್ಸ್ ಕೊಟ್ಟೆ, 30 ರಿಂಗೇಟ್ಸ್ ಚೇಂಜ್ ಕೊಟ್ಟು. ಓಕೆನಾ? 30 ರಿಂಗೇಟ್ಸ್. ಹಾಂ, 23 ಚೇಂಜ್ ಕೊಟ್ಟೆ. ಓಕೆ. ಟವರ್ ಮಾರ್ನಿಂಗ್ ವ್ಯೂ ಅಂತಿದ್ದು, ಟ್ವಿನ್ ಟವರ್ ಮುಂದೆನೇ ತಂದು ನಿಲ್ಸಿದ್ರು ಫ್ರೆಂಡ್ಸ್. ಸೂರ್ಯ KSSC ಮಾಲ್ ಹತ್ರ ಬಂದು ನೋಡಿ, ಒಬ್ಬರು ಅದಕ್ಕೋಸ್ಕರ ನಿಂತಿದ್ದಾರೆ. ಛತ್ರಿ ಇಟ್ಕೊಬೋತಾರೆ, ತೇವ ಇರ್ತದೆ, ಮಾಲೆಲ್ಲ ಗಲೀಜಿದೆ ಅಂತ ಕವರಲ್ಲಿ ಪ್ಯಾಕ್ ಮಾಡಿ ಒಳಗಡೆ ಕಳಿಸ್ತಾರೆ. ರೈಟ್ ಆಪ್ಷನ್ ಫ್ರೆಂಡ್ಸ್. ನೋಡಿ, ಈ ಬ್ಯಾಗ್ನ ಕಮ್ಮಿ ಕಾಸರಿ ಆ್ಯನಿವರ್ಸರಿ ಕೊಡಿಸುವಂತಿದ್ದಾಳೆ. ಒಂದು 4,000 ಗಂಟೆ ಆದರೆ ಕೊಡ್ತೀನಿ ಫ್ರೆಂಡ್ಸ್, ಇನ್ನು ಜಾಸ್ತಿ ಆದರೆ ಕೊಡ್ಸೋಕ್ಕಾಗಲ್ಲ. ಆ್ಯನಿವರ್ಸರಿ ಗಿಫ್ಟು. ಇನ್ನೂ ಜಾಸ್ತಿ ಆದರೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಡೇಟ್ ತಕ್ಕ ನಾವು ಕೊಟ್ಟು ಹೇಳ್ಬೇಕಲ್ಲ ಫ್ರೆಂಡ್ಸ್. ಎನ್ಕ್ವೈರಿ ಮಾಡ್ಕೊ ಬರಲಿ ಮೇಡಮ್, ಎಷ್ಟು ಹೇಳ್ತಾರೆ. ಖರ್ಚಾಗ್ಬಿಡಿ ಫ್ರೆಂಡ್ಸ್, ಇಲ್ಲ ಕೊಡ್ತಿದೆ. ಎಷ್ಟು? 3,400 ಇಂಡಿಯನ್ ರುಪೀಸಾ? ಹಾಂ, ಇನ್ನು ಒಂದು 3,000 ಗಂಟೆ ಕೊಡ್ಸ್ಬೇಕಣ್ಣ. 4,000 ಗಂಟೆ ಎಷ್ಟು? 2,300 ರಿಂಗೇಟ್ಸ್. ಎಷ್ಟು ಲೆಕ್ಕ ಎಷ್ಟಾಯ್ತು? ಓ 50,000 ಬೇಡಪ್ಪ, ಏನೊಂದು 5,000 ಗಂಟೆ ಟ್ರಿಪ್ ಬರ್ದಾಗ ಕೊಡ್ಸುವೆ. ಗೋಲ್ಡಾ? ನೋ ಗೋಲ್ಡ್. ಶಾಪಿಂಗ್ ಮಾಡ್ತಿದ್ಯಾ? ಏನೋ ಮೆಮೊರಿಗ ಏನೋ ತಗೊಳ್ಳಿರಲಿ. ಆಯ್ತು, ಎಲ್ಲ ಹೆಂಗೈತಿದು? ಚೆನ್ನಾಗೈತೆ, ಇರಿ.
ಇದೈತೆ ನೋಡ್ಬಿಡು, ಚಿಕನ್ ಅಂತ ಐತೆ ನೋಡು. ಚಿಕನ್ ಇದೆ ಊಟ ಚಿಕನ್ನೇ ಇದು. ಅದನ್ನೇ ತಗೋ, ವಿತ್ ರೈಸ್ ಐತೆ ತಗೋ. ಊಟ ರೈಸ್ ಐಟಮ್ ತಗೋ. ಏನೇನು ಬೇಯಿಸ್ತಾರೋ ಏನೇನು ಕೊಡ್ತಾರೋ, ನಾವೊಂದು ಚಿಕನ್ನೇ ತಗೋಬೇಕು ಫ್ರೆಂಡ್ಸ್. ಫಿಶ್ ಐತೆ. ಕಮ್ ಈಗ ಯಾವ್ದು ಬೇಕು ಹೇಳೋದು ಹಾಕೊಡ್ತಾರೆ. ಚಿಕನ್ ಗ್ರೇವಿ ಚಿಕನ್ ದಿಸ್ ಇಸ್ ಒನ್. ಹಾಂ ಊಟ ಚಿಕನ್ ತಾನೇ. ಓಕೆ ಆ್ಯಡ್ ಹಾಂ ಓಕೆ ಥ್ಯಾಂಕ್ ಯು. ಅನ್ನ ಕೊಟ್ರೆ ಸಾರು ಕೊಡೋದು, ಸಾರು ಕೊಟ್ರೆ ಅನ್ನ ಕೊಡೋದು. ರಂಜು ಟೇಸ್ಟ್ ಹೇಗಿದೆ? ತಿನ್ಬೋದಾ? ಫ್ರೆಂಡ್ಸ್ ಮತ್ತೆ ಕೋಕ್ ತರೋಣ ಅಂತ ಹೋದೆ. 3 ರಿಂಗೇಟ್ಸು ಅಂದರೆ 75 ರುಪೀಸ್ ಆಗುತ್ತೆ ನಮ್ಮ ಇಂಡಿಯನ್ ರುಪೀಸಲ್ಲಿ. ಅಂದರೆ ಅವರು ಕಾಂಬೋ ಆಫರ್ ಮಾತ್ರ 3 ರಿಂಗೇಟ್ಸ್ ಅಂತೆ. ಕಾಂಬೋ ಆಫರ್ ಇಲ್ಲದೆ 3.5 ರಿಂಗೇಟ್ಸ್ ಅಂದರು. 7 ರಿಂಗೇಟ್ಸ್ ತಗೊಂಡು 1 ರಿಂಗೇಟ್ಸ್ ಎಕ್ಸ್ಟ್ರಾ. ಜಪಾನೀಸ್ ಫುಡ್ಡು ನೋಡೋದ್ರೆ ಚೆನ್ನಾಗಿ ಕಾಣಿಸ್ತವೆ. ರೈಸ್ ಇದೆ, ಪ್ಲಾಸ್ಟಿಕ್ ರೈಸ್ ಇವು ಇಟ್ಟಿರೋದು ಡೆಮೋ, ನಿಜವಾದಲ್ಲ. ಈ ರಿಯಲ್ದು ಕಣೆ, ರಿಯಲ್ ಅಲ್ಲ, ಈ ತರ ಡೆಮೋ. ಅದೇ ಹೇಳ್ತಿದ್ದೆ ಈಗ. ಏನ್ ಗೊತ್ತಾ, ಯಾರ್ದೋ ಬ್ಲಾಗ್ಗಳಲ್ಲಿ ಈಗ ನಮ್ಮ ಅಮ್ಮನ ಕರ್ಕೊಂಡು, ನನ್ನ ಹೆಂಡತಿ ಕರ್ಕೊಂಡು ಪೆಟ್ರೋನಸ್ ಟ್ವಿನ್ ಟವರ್ ಹತ್ರ ಬಂದಿದ್ವಿ. ಸೂರ್ಯ KLCC ಮಾಲಲ್ಲಿ ಹೋಗ್ಬಿಟ್ಟು ಸರ್ವನ ಭವನಲ್ಲಿ ಊಟ ಮಾಡಿದ್ವಿ ಅಂತೆಲ್ಲ ಹೇಳ್ತಿದ್ರಲ್ಲ, ಅದನ್ನೆಲ್ಲ ಬ್ಲಾಗಲ್ಲಿ ನೋಡ್ತಿದ್ವಿ. ಬಟ್ ಇವಾಗ ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ, ಅದನ್ನೇ ಹೇಳ್ತಿದ್ದೆ. ಖುಷಿನಾ? ಸೂಪರ್ ಡೂಪರ್ ಹ್ಯಾಪಿ. ಬಂದ್ರೆ ರಂಜು ಟ್ವಿನ್ ಟವರ್ ಕವರೇ ಆಗಲ್ಲ. ಆ ಸ್ಪಾಟೇ ಸರಿ. ಈ ಅದು ನೋಡ್ಬೇಕು ಅಂದ್ರೆ ಇಲ್ಲಿ ಕತ್ತೆನ ಹೋಗ್ಬಿಡ್ತಾ ಬಿಡು. 1 ನಿಮಿಷ 2 ನಿಮಿಷ ನೋಡ್ತೀವಿ ಅಂತಂದ್ರೆ ಈ ಥರ ರಾಕೆಟ್ಗಳು ಉಡಾವಣೆ ಮಾಡ್ತಾರಲ್ಲ. ಬಾಯ್ ಟ್ವಿನ್ ಟವರ್. ಎಲ್ಲ ಟ್ವಿನ್ ಟವರ್ ಹತ್ರ ಮತ್ತೆ ಡೇ ವ್ಯೂ ನೋಡ್ಕೊಂಡು ಫೋಟೋ ಶೂಟ್ ಡೇ ವ್ಯೂ ನೋಡ್ಕೊಂಡು ಬಂದೆ. ಬಟ್ ನನಗೆ ಸ್ವಲ್ಪ ಭಯ ಆಗ್ತಾ ಇತ್ತು. ಬಸ್ ಸ್ಟೇಷನ್ ಗೊತ್ತಲ್ಲ, ಏರಿಯಾಸ್ಗಳು ಲೈಕ್ ನಾವು ಹೆಂಗೆ ರ್ಯಾಪಿಡೋ ಓಲಾ ಊಬರಲ್ಲಿ ಬುಕ್ ಮಾಡುವಾಗ ಏರಿಯಾಸ್ ಎಕ್ಸಾಕ್ಟ್ ಗೊತ್ತಾಗಲ್ವಲ್ಲ. ಗ್ರ್ಯಾಬಲ್ಲಿ ಎಕ್ಸಾಕ್ಟ್ ಹೇಗೋ ನಾನು ರಿಸರ್ಚ್ ಮಾಡಿದ ಪ್ರಕಾರ ಬುಕ್ ಮಾಡಿದೆ. ಆದರೂ ಭಯ ಆಗ್ತಾ ಇತ್ತು, ಅಲ್ಲೋಗಿ ಎಲ್ಲಿ ನಿಂತ್ಕೊಳ್ಳೋದು, ಬಸ್ ಎಲ್ಲಿ ಸ್ಟಾಪ್ ಕೊಡುತ್ತೆ. ಬಟ್ ಬಸ್ಸು ಮೆಜೆಸ್ಟಿಕ್ ಥರ ಸ್ಟಾಪ್ ಅಲ್ಲ, ಅದು KL ಸೆಂಟರ್ಗೆ ಹೋಗಬೇಕು. ಇಲ್ಲಿ ಬಂದ್ವಿ, ಅಲ್ಲಿ ಸ್ಟಾರ್ಟ್ ಮಾಡಿ ಹೋಗುತ್ತೆ. ಆದರೆ ಅದನ್ನ ಬುಕ್ ಮಾಡಿದ್ದೆ ನಾನು. ಆದರೆ ಅಲ್ಲೊಂದು ಕಂಪ್ನಿ ಇದೆ, ಅವ್ರನ್ನ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ನನಗೆ ಭಯ ಆಯಿತು, ಇದಲ್ವೇನೋ ಅಂತ. ಅದಾದ್ಮೇಲೆ ನೋಡಿ, ಈ ಕಂಪ್ನಿ ಇದೆ, ಈ ಎಕ್ಸ್ಪ್ರೆಸ್ ಇಯಿಂದ ಸ್ಟಾರ್ಟ್ ಆಗುತ್ತಲ್ಲ ಇದು. ಆಮೇಲೆ ಬಂದಮೇಲೆ ಈ ಕಂಪ್ನಿ ನೇಮ್ ಕಾಣಿಸ್ತು. ಇಲ್ಲಿ ಕೇಳಿದ್ಮೇಲೆ ನಮ್ಮ ನೇಮ್ ಕನ್ಫರ್ಮ್ ಮಾಡಿದ್ರು. ಯಾರಾದರೂ ಬಂದಾಗ ಎದ್ರಿಕೊಂಬೇಡಿ, ನಂತರ ಕೂಲಾಗಿರಿ. ಇಲ್ಲಿ ಬಂದು ಈ ಥರ ಇರುತ್ತೆ, ಲೈಕ್ ಇನ್ಫಾರ್ಮೇಶನ್ ಸೆಂಟರ್ ಇರುತ್ತೆ, ಬಸ್ತೇನೆ ಬಂದು ಕೇಳಿದ್ರೆ ಇಲ್ಲೇ ಬರುತ್ತೆ. ಏನು ನೀವು ಎಕ್ಸಾಕ್ಟ್ ಎಷ್ಟು ಗೊತ್ತಾ? 2.5 ಕಿಲೋಮೀಟರ್ ಆಗುತ್ತೆ ಟ್ವಿನ್ ಟವರ್ ಇಂದ ಬಸ್ ಸ್ಟ್ಯಾಂಡ್. ಸಿಂಗಾಪುರ ಬಸ್ ಕ್ಯಾರಿ ಮಾಡ್ತೀನಿ ಅಂದ್ರೆ 13 ರಿಂಗೇಟ್ಸ್ ತಗೋತಾರೆ. ವೇರಿಯೇಷನ್ ಆಗ್ತಾ ಇರುತ್ತೆ ಗ್ರಾಬಲ್ಲಿ. 13, 15, 18 ಈ ತರ ಆಗ್ತಾ ಇರುತ್ತೆ. ನನಗೆ ಯಾಕೆ ಭಯ ಆಯ್ತು ಅಂತಂದ್ರೆ, ಅಲ್ಲ ಭಯ ಏನಿಲ್ಲ, ಈಗ ಇನ್ ಕೇಸ್ ಮಿಸ್ ಆಗ್ಬಿಡೋದು. ಮಿಸ್ ಆದ್ರೂ ಪರವಾಗಿಲ್ಲ, ರೀಸ್ಕೆಡ್ಯೂಲ್ ಮಾಡ್ಬೋದು ಅಥವಾ ಕ್ಯಾನ್ಸಲ್ ಮಾಡ್ಬೋದು, ಆ ತರ ಬುಕ್ ಮಾಡಿದ್ದೀನಿ. ಆದ್ರೂ ಒಂಥರ ಭಯ ಅಲ್ವಾ ನನಗೆ. ಫಸ್ಟ್ ಟೈಮ್ ಮಾಡ್ತಾ ಇರೋದು, ಗಾಬರಿ ಎಲ್ಲ ನಾನೇ ಓನಾಗಿ ಹ್ಯಾಂಡಲ್ ಮಾಡ್ತಿರೋದ್ರಿಂದ ಏನೋ ಮಿಸ್ಟೇಕ್ ಆಗ್ಬಿಟ್ರೆ ಅಂತ ಅಷ್ಟೇ. ಬಟ್ ಎಕ್ಸಾಕ್ಟ್ ಪಾಯಿಂಟ್ ಬಂದ್ವಿ. ಈಗ ಎಷ್ಟು 5 ಗಂಟೆ 5 ಕಾಲ 5:10 5:45 ಬರ್ತಾರಂತೆ. ಇನ್ನು ಹಾಫ್ ಅನ್ ಅವರ್. ಓಕೆ ಎಷ್ಟು ಬಸ್ಸಲ್ಲಿ ಹೋಗಿ ನೋಡೋಣ, ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ನೋಡೋಣ. ಇಲ್ಲ ಡೈರೆಕ್ಟ್ 11:15 ಹೋಗ್ತಾನೆ, ಸಿಂಗಾಪುರ್ ವುಡ್ಲ್ಯಾಂಡ್ಸ್ ಏರಿಯಾಗೆ ಹೋಗ್ತಾನೆ. ಇದೈತೆ ಇನ್ಫಾರ್ಮೇಶನ್ ಯಾಕೆ ಮಾಡಬೇಕಲ್ಲ, ಇದು ಸಾರಿ ವೀಸಾ ಎನ್ಕ್ವೈರಿ ಮಾಡ್ತಾರಲ್ಲ, ಇಮಿಗ್ರೇಷನ್ ಮಾಡ್ತಾರೆ. ವೀಸಾ ನೋಡೋಣ ಅಲ್ಲೆಲ್ಲ ಏನಾಗುತ್ತೆ ಅಂತ. ಓಕೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಬಸ್ಸಲ್ಲಿ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ. ಫ್ರೆಂಡ್ಸ್, ನಮ್ಮ ಬಸ್ ಬಂತು, ಬುಕ್ ಮಾಡ್ಕೊಂಡಿದ್ರು, ಲಗೇಜು ಹಾಕಿದ್ವಿ. ಅದ್ರಲ್ಲಿ ಮುಂದೆನಾ 333C ಸೀಟ್ ನಂಬರಾ ಇದೇನಾ ಬಸ್ಸು? ಸೇಫಾಗಿ ಹೋಗೋಂಗೆ ಆಶೀರ್ವಾದ ಮಾಡಪ್ಪ ಭಗವಂತ. ನಡೀರಿ ಮೇಡಮ್, ಲಗೇಜ್ ಏನು ಮಾಡಲ್ಲ ನಡಿ. ಹೋಗೋಣ ಬನ್ನಿ ಬಸ್ ಒಳಗಡೆ. ಮೇಲ ಸಂಜು ಬಸ್ ನಂಬರು
ಹಾಂ CB C3 3B ಬಸ್ ಓಕೆನಾ? ನಾನು ಮಲ್ಕೊಳಕ್ಕಿದ್ರೆ ಇರಲ್ಲ ಅನ್ಕೊಂಡಿದ್ದೆ, ಬಟ್ ಇದೆ. ಬಾಯ್ ಬಾಯ್. ಮಲೇಷ್ಯಾ. ಹೊರಟೆ ಬಿಡ್ತಲೆ ಬಸ್ಸು. ನಾನು ರೆಡ್ ಬಸ್ಸಲ್ಲಿ ಬಸ್ ಬುಕ್ ಮಾಡಿದ್ದೆ ಗೈಸ್. ಹೆವಿ ಟ್ರಾಫಿಕ್ ಅಂದ್ಬಿಟ್ಟು ಇನ್ನೂ 2 hours ಆಗುತ್ತೆ ಅಂತಿದ್ದಾರೆ. 11:15 ಹೋಗ್ಬೇಕಿತ್ತು, 1 o'clock ಆಗುತ್ತೆ ಅಂತಿದ್ದಾರೆ. ಏನೋ ಮಾಡ್ತಿದ್ದೇನೆ. ಏನೋ ಮಾಡ್ತಿದ್ಯಾ? ಚಳಿ ಅಂದ್ಬಿಟ್ಟು ಟವಲ್ ತಗೊಳ್ತಿದ್ದೇನೆ. ತುಂಬ AC ಜಾಸ್ತಿ. ಆನ್ ಟೈಮ್ ಹೋಗಿದ್ರೆ ಚೆನ್ನಾಗಿರೋದು. ಓ ಮೈ ಗಾಡ್. ಫ್ರೆಂಡ್ಸ್ ಎಲ್ಲೋ ಒಂದು ಕಡೆ ಇಳಿಸಿದ್ರು, ಇಮಿಗ್ರೇಷನ್ ಅಂದರು. ವುಡ್ಲ್ಯಾಂಡಾ? ಮಲೇಷ್ಯಾ ಎಕ್ಸಿಟ್ ಇಮಿಗ್ರೇಷನ್. ಮಾಡಂಗಿಲ್ವೇನೋ ಫ್ರೆಂಡ್ಸ್. ಪಾಸ್ಪೋರ್ಟ್ಗೆ ಎಕ್ಸಿಟ್ ಸ್ಟ್ಯಾಂಪ್ ಮಾಡಿಸ್ಕೊಂಡು ಬಂದು ವುಡ್ಲ್ಯಾಂಡ್ಗಿಂತ 1 ಕಿಲೋಮೀಟರ್ ಮುಂಚೆ ಮಲೇಷ್ಯಾ ಹೆಂಡು. ಇನ್ಮೇಲೆ ಸಿಂಗಾಪುರ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಸಿಂಗಾಪುರ್ ಚೆಕ್ ಇನ್ ಇಮಿಗ್ರೇಷನ್ ಮಾಡಬೇಕು. ಬನ್ನಿ ಹೋಗೋಣ. ಬಸ್ ಹಿಡಿದ್ವಿ. ಇದೆ ನೋಡಿ 170 ಬಸ್ ನಂಬರು. ಫ್ರೆಂಡ್ಸ್ ಮಧ್ಯರಾತ್ರಿ 2:20. ಇದೇನಾ ಡ್ಯಾಶ್ ಲಿವಿಂಗು? ಇಬ್ರು ಕೇಳಿದ್ವಿ, ಆ ಕಡೆ ಅಂದರು. ಕೊನೆಗೆ ಟ್ಯಾಕ್ಸಿ ಮಾಡ್ಕೊಳ್ಳಿ ಅಂದರು. ಇಲ್ಲ ಮ್ಯಾಪ್ ಹಾಕಿ ಅಂದ್ಬಿಟ್ಟು ಫೋನಲ್ಲಿ ಹಾಕ್ಸೋದು. ಯಾಕಂದರೆ ನಮ್ಮ ಹತ್ರ ನೆಟ್ವರ್ಕ್ ಇಲ್ಲ, ಸಿಮ್ ತೊಗೊಂಡಿಲ್ಲ. ಸಿಮ್ ಇವಾಗ ಸಿಗಲ್ಲ. ಸೊ ಫೈನಲಿ ಮ್ಯಾಪ್ ಹಾಕ್ಸಿದ್ದಕ್ಕೆ 100 ಮೀಟರ್ ಅಂತ ತೋರಿಸ್ತು. ಬನ್ನಿ ಇದೇನೆ. ಅಯ್ಯೋ ಅಪ್ಡೇಟ್ ಬಸ್ಸಲ್ಲಿ ಬಂದಿದ್ದು. 170 ಬಸ್ ವುಡ್ಲ್ಯಾಂಡ್ ಚೆಕ್ ಪಾಯಿಂಟಿಂದ 170 ಬಸ್ ಸಿಕ್ತು. ಒಬ್ರಿಗೆ 3 ರಿಂಗೇಟ್ಸ್. ನಂದು ಒಂದು ಕ್ರೆಡಿಟ್ ಕಾರ್ಡ್ ಇದ್ರೆ ಮಾತ್ರ ಒಬ್ಬರು ಟ್ಯಾಪ್ ಮಾಡ್ಬೋದು. ನಾನು ಮಾಡಿದೆ. ಇವನಿಗೆ ಇಲ್ಲ, ಅವ್ರಿಗೆ ಬೇರೆ ಇರಬೇಕು ಅಂದರು. ಗೊತ್ತಿಲ್ಲದೆ 5 ರಿಂಗೇಟ್ಸ್ ಹಾಕ್ಬಿಟ್ರು. ಚೇಂಜ್ ಬಂದಿಲ್ಲ. ಅಂದರೆ 3 ರಿಂಗೇಟ್ಸ್ ಹೇಳಿದ್ರು. 3 ರಿಂಗೇಟ್ಸೇ ಹಾಕಿದ್ರೆ ಚೇಂಜ್ ಬರುತ್ತೆ. ಚೇಂಜ್ ಬರೋಲ್ಲ, ಟಿಕೆಟ್ ಬರುತ್ತೆ. ಟಿಕೆಟ್ ಬರುತ್ತೆ. ಚೇಂಜ್ 1 ರೂಪಾಯಿನೂ ಬರಲ್ಲ. ನೀವು 100 ರಿಂಗೇಟ್ಸ್ ಹಾಕಿದ್ರು ಚೇಂಜ್ ಬರಲ್ಲ. ಚೇಂಜ್ ಕ್ಯಾರಿ ಮಾಡಿ. ಬಂದರೆ ಚೇಂಜೇ ಹಾಕಿ. ಇಲ್ಲ ಅಂತಂದರೆ ಕ್ರೆಡಿಟ್ ಕಾರ್ಡು ಅಥವಾ ಕಾರ್ಡ್ಗಳು ಸಿಗುತ್ತೆ. ಆ ಕಾರ್ಡ್ನ ಟಾಪ್ ಅಪ್ ಮಾಡಿಸ್ಕೊಳ್ಳಿ. ಅಂದರೆ ಆಲ್ಮೋಸ್ಟ್ ಇಂಡಿಯನ್ಸ್ ಯಾರೇ ಬಂದ್ರು ಲಿಟಲ್ ಇಂಡಿಯಾದಲ್ಲೇ ಸ್ಟೇ ಮಾಡಿ. ಏರಿಯಾದಲ್ಲೇ ಸ್ಟೇ ಮಾಡಿ. ಆಲ್ಮೋಸ್ಟ್ ಎಲ್ಲ ತಮಿಳಿಯನ್ಸ್ ಜಾಸ್ತಿ ಇದ್ದಾರೆ. ತಮಿಳಿಯನ್ಸ್ ಜಾಸ್ತಿ ಇದ್ದಾರೆ. ಮತ್ತು 10 ಮಿನಿಟ್ಸ್ ಅಷ್ಟೇ ಲಿಟಲ್ ಇಂಡಿಯಾ ಮೆಟ್ರೋ MRTಗೆ. ನಾಳೆ ಅದನ್ನು ತೋರಿಸ್ತೀವಿ. ಬನ್ನಿ. ಮಧ್ಯರಾತ್ರಿ ಯಪ್ಪ. ಫ್ರೆಂಡ್ಸ್ ಹೋಟ್ಲ್ ಒಳಗಡೆ ಬಂದು ಯಾರೂ ಇಲ್ಲ. ಸೆಲ್ಫ್ ಚೆಕ್ ಮಾಡ್ಕೋಬೇಕು, ನೆಟ್ ಇಲ್ಲ. ಅದಕ್ಕೆ ನಾವು ಬಂದಿದ್ದು ಕ್ಯಾಮ್ರಾ ಸ್ಕ್ಯಾನ್ ಮಾಡಿ ಕ್ವಶನ್ ಮಾಡ್ತಿದ್ದಾರೆ. ಅಂಜು ಆನ್ಸರ್ ಮಾಡ್ತಿದ್ದಾಳೆ ಏನೇನು ಅಂತ. ಎಷ್ಟು ಅಪ್ಡೇಟ್ ವರ್ಷನಪ್ಪ. ಏಯಾ generated there, but if you want physical key card, you can activate it later. Okay, I will ask physical key. Okay, No problem. You can choose physical key card. ಫ್ರೆಂಡ್ಸ್ ನೋಡಿ, ನಮ್ಮ ಪಾಸ್ಪೋರ್ಟ್ನ ಅದನ್ನು ಕೇಳ್ತದೆ, ಸ್ಕ್ಯಾನ್ ಮಾಡಬೇಕು. ಫಸ್ಟ್ ಟೈಮ್ ಸೆಲ್ಫ್ ಚೆಕಿಂಗ್ ಮಾಡ್ತಾ ಇರೋದು ಗೈಸ್. ಓ ಮೈ ಗಾಡ್, ತುಂಬ ಅಪ್ಡೇಟ್ ವರ್ಷನ್. Yes, I placed my card here. Okay, one moment. Yeah, ಎಷ್ಟು ಅಪ್ಡೇಟ್ ಇದೆ ನೋಡಿ ಫ್ರೆಂಡ್ಸ್. So just to confirm, you'll be checking out until April 14th. Is this correct? Sorry, come again. Just to confirm, you'll be checking out until April 14th, correct? Yes. Okay, thank you for confirming. Yeah. So, alright, I have activated the key card, so you can now access your room. It's just located on the first level, so once you turn around, just go to the right corridor. Thank you so much, ma'am, and have a good night. Thank you, good night. And also one thing I have to ask, which floor? Which floor? First floor. First floor. Okay, thank you so Yes. much. Good night, bye bye. You're welcome. Good night, ma'am. ಥ್ಯಾಂಕ್ ಯು AI, ತುಂಬ ಖುಷಿ ಆಯಿತು. ಹ್ಯಾವ್ ಎ ಗುಡ್ ನೈಟ್. ಗುಡ್ ನೈಟ್ ಗುಡ್ ಡೇನಾ ರಂಜು ರೂಮ್ ನಂಬರ್ ಕ್ಲೀನ್ ಟ್ಯಾಪ್ ಮಾಡು. ಓಪನ್ ಆಯ್ತಾ? ಯಪ್ಪೋ, ಕರೆದ್ರೆ ಲೈಟ್ ಆಫ್ ಆಯ್ತದೆ. ಫ್ರೆಂಡ್ಸ್ ರೂಮ್ ಒಳಗೆ ಬರೋಷ್ಟರಲ್ಲಿ 1 hour ಆಯಿತು. ತುಂಬ ಖುಷಿ ಇದೆ ಫ್ರೆಂಡ್ಸ್.
ಕಲಿಬೇಕು ಫ್ರೆಂಡ್ಸ್ ಇನ್ನು ಲೈಫಲ್ಲಿ ಏನೇನು. ಗೈಸ್ ರೂಮಿಗೆ ಬಂದ್ವಿ. ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ನು ಕವರ್ ಮಾಡಿದ್ದೀವಿ. ಒಂದು ಇನ್ಫಾರ್ಮೇಷನ್ ಮಾತ್ರ ಕವರ್ ಮಾಡಿಲ್ಲ, ನೆನಪಾಯಿತು. ಬಸ್ಸಲ್ಲಿ ಹತ್ತದ ಮೇಲೆ ಅಲ್ಲಿ ಬ್ಯುಸಿ ಆಗಿಬಿಟ್ವಿ. ಆ್ಯಕ್ಚುಲಿ ನಾವು ಸಿಂಗಾಪುರಿಂದ ಮಲೇಷ್ಯಾದಿಂದ ಸಿಂಗಾಪುರ್ಗೆ ಬಸ್ಸಲ್ಲಿ ಬರ್ಬೋದಾ ಅಂತ ನಿಮ್ಮ ಅನ್ಕೋತಿರ್ತೀರ. ಇವಾಗ ಹೆಂಗೆ ಅಂದರೆ ಶ್ರೀಲಂಕಾ ಭಾರತ ಬಾರ್ಡರ್ ಇದ್ದಂಗೆ ಮಲೇಷ್ಯಾ ಕುಲಾಲಂಪುರ್ ಟು ಸಿಂಗಾಪುರು 350 ಕಿಲೋಮೀಟರ್ ಆಗುತ್ತೆ. ಒಂದು 5 ಅವರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ ರೆಡ್ ಬಸ್ಸಲ್ಲಿ. ಬಟ್ ಟ್ರಾಫಿಕ್ ತುಂಬ ಇತ್ತು. 7 ಅವರ್ಸ್ ತಗೋತು, 2 ಅವರ್ಸ್ ಜಾಸ್ತಿ ಆಯಿತು. ಫ್ಲೈಟಲ್ಲಿ ಕೂಡ ಬರ್ಬೋದು. ಫ್ಲೈಟಲ್ಲಿ ಬಂದರೆ 1.5 ಅವರಲ್ಲೆಲ್ಲ ಬಂದುಬಿಡ್ತೀವಿ. ನಾನು ಫ್ಲೈಟ್ ಯಾಕೆ ಚೂಸ್ ಮಾಡಿಲ್ಲ ಅಂತ ಅಂದರೆ, ಒಂದು ರೂಮಿಂದ ಏರ್ಪೋರ್ಟಿಗೆ ಹತ್ತತ್ರ 2,500 ಕೊಡಬೇಕು ಕುಲಾಲಂಪುರ್ ಏರ್ಪೋರ್ಟಿಗೆ. ಅದಾದಮೇಲೆ ಬ್ಯಾಗೇಜ್ ಸಪ್ರೇಟ್ ತಗೋಬೇಕು. ನೆಕ್ಸ್ಟ್ ಬಂದು ಫ್ಲೈಟ್ ಚಾರ್ಜ್ ಜಾಸ್ತಿ ಇರುತ್ತೆ, ನಿಮಗೆ ಗೊತ್ತು. ನಾನು ಅದಕ್ಕೆ ಬಸ್ ಚೂಸ್ ಮಾಡಿದೆ. ಬಸ್ ಬಂದು 7 ಅವರ್ಸ್ ಜರ್ನಿ. ನಾವು ಫ್ಲೈಟ್ಗಂದರೆ ಹೋಗೋಕ್ಕೆ ರೂಮಿಂದ ಫ್ಲೈಟ್ಗೆ ಹೋಗೋಕ್ಕೆ 1 ಅವರು, ಅಲ್ಲೂ 3 ಅವರ್ 2 ಅವರ್ ಬಿಫೋರ್ ಇರಬೇಕಂದ್ರೆ ಆಲ್ಮೋಸ್ಟ್ ಅಷ್ಟೇ ಆಗುತ್ತೆ, ಹೆಚ್ಚು ಕಮ್ಮಿ 2 ಅವರ್ಸು. ಅದಕ್ಕೋಸ್ಕರ ನಾನು ಬಸ್ನೇ ಚೂಸ್ ಮಾಡಿದೆ. ಬಸ್ಸಿಗೆ ಹತ್ತತ್ರ ನಮ್ಗೆ ಇಬ್ಬರಿಂದ ಒಂದು 5,000 ಆಯಿತು ಅಷ್ಟೇ. ಅದಾದಮೇಲೆ ನಾನು ನಿಯರೆಸ್ಟ್ ಬಸ್ ಸ್ಟಾಪ್ನ ಯಾಕೆ ಚೂಸ್ ಮಾಡಿದೆ ಗೊತ್ತಾ, ನಾನು TBS ಅಂತ ಮೇನ್ ಬಸ್ ಸ್ಟಾಪ್ಗೆ ಹೋಗ್ಬೋದಿತ್ತು. ನಮ್ಮ ಮೆಜೆಸ್ಟಿಕಲ್ ಬಸ್ ಸ್ಟಾಪ್ ಇದೆಯಲ್ಲ, ಆ ಥರ TBSಗೆ ನಾನು ಸೆಲೆಕ್ಟ್ ಮಾಡ್ಬೋದಿತ್ತು. ಬಟ್ ನಾನು TBS ಚೂಸ್ ಮಾಡಿಲ್ಲ. ಯಾಕಂತಂದರೆ ನನ್ನ ರೂಮಿಂದ TBS ಸ್ಟೇಷನ್ ಚೂಸ್ ಮಾಡಿದ್ರೆ, ಗ್ರ್ಯಾಬ್ ಬುಕ್ ಮಾಡಿದ್ರೆ 1/2 ಅವರ್ ಮೇಲಾಗುತ್ತೆ. 1/2 ಅವರ್ ಮೇಲೆ ಆಗಿಬಿಡುತ್ತೆ. ಅಂದರೆ ತುಂಬ ಆಗುತ್ತೆ ರಿಂಗೇಟ್ಸು. ಇಲ್ಲಿಗೆ ಎಷ್ಟು ರಿಂಗೇಟ್ಸ್ ಕೊಟ್ವಿ ನಾವು? 13 ಅಲ್ವೇನೋ? ಇದು ಟ್ವಿನ್ ಟವರಿಂದ 13 ರಿಂಗೇಟ್ಸ್ ಕೊಟ್ವಿ. ಇನ್ ಕೇಸ್ ನಾನು TBSಗೆ ತೊಗೊಂಡಿದ್ರೆ ಡಬಲ್ ತ್ರಿಬಲ್ ಆಗೋದು. ನಾನು ಅದಕ್ಕೆ ನಿಯರೆಸ್ಟ್, ನನ್ನ ರೂಮ್ ನಿಯರೆಸ್ಟ್ ಯಾವ ಸ್ಟೇಷನಲ್ಲಿ ಬಸ್ ಸ್ಟಾಪ್ ಇದೆ, ಬಸ್ಸು ಸ್ಟಾಪ್ ಕೊಡುತ್ತೆ ಅಂತ ನೋಡಿದೆ. ಸ್ಟಾರ್ಟಿಂಗ್ ಪಾಯಿಂಟ್ ಪಿಕಪ್ ಪಾಯಿಂಟ್ ಬಂದು ಬೆರ್ಜೆಯ ಟೈಮ್ ಸ್ಕ್ವೇರ್ ಇತ್ತು. ಸೊ ಅದನ್ನೇ ನಾನು ಚೂಸ್ ಮಾಡಿದೆ. ಈ ಥರ ಸ್ಮಾರ್ಟ್ ಥಿಂಕಿಂಗ್ ಮಾಡಿದ್ರೆ ನಾವು ಅಮೌಂಟ್ನ ಸೇವ್ ಮಾಡ್ಬೋದು ಗೈಸ್. ಇದು ನಿಮಗೆ ಯೂಸ್ ಆಗುತ್ತೆ ಅಂತ ಅನಿಸ್ತು, ನೆನಪಾಯಿತು. ಇದೊಂದು ಇನ್ಫಾರ್ಮೇಷನ್ ಮಿಸ್ ಮಾಡಿದೆ. ಇದೊಂದು ಅದೇ ರೂಮ್ ಹುಡ್ಕೋಷ್ಟಲ್ಲಿ ಸಮಸ್ಯೆ ಆಯಿತು. ಯಾಕಂತಂದರೆ ನಮ್ಮದು ಒಬ್ರು ನೆಟ್ ಇದ್ದಿದ್ರೆ ಆರಾಮಾಗಿ ಬಂದ್ಬಿಡ್ತಿದ್ದೆ ಗೂಗಲ್ ಮ್ಯಾಪ್ ಹಾಕೊಂಡು. ಒಬ್ರು ಆ ಕಡೆ ಅಂತಾರೆ, ಒಬ್ರು ಈ ಕಡೆ ಅಂತಾರೆ. ಯಾಕೆ ಅವ್ರಿಗೂ ಕನ್ಫ್ಯೂಷನ್ ಆಯಿತು ಅಂದರೆ, ಡ್ಯಾಶ್ ಲಿವಿಂಗ್ ರೋಚರ್ ಆ್ಯಂಡ್ ಡ್ಯಾಶ್ ಲಿವಿಂಗ್ ಅಂತ 2 ಟೈಪ್ಸ್ ಆಫ್ ಹೋಟೆಲ್ ಇದೆ. ಅದಕ್ಕೋಸ್ಕರ ಅವ್ರಿಗೂ ಕನ್ಫ್ಯೂಷನ್ ಆಯಿತು. ಸೊ ಫೈನಲಿ ಬಂದ್ವಿ. ಆಮೇಲೆ ಯಾರೋ ಇಬ್ಬರು ರೋಡಲ್ಲಿ ಸಿಕ್ಕಿದ್ರು ಗೈಸ್ ಮಧ್ಯರಾತ್ರಿಲಿ. ಆಮೇಲೆ ಹೆಲ್ಪ್ ಮಾಡಿದ್ರು. ಅವರ ಮೊಬೈಲಲ್ಲೇ ನೆಟ್ ಹಾಕಿ ಮ್ಯಾಪ್ ನೋಡಿದ್ವಿ. ಗೂಗಲ್ ಮ್ಯಾಪ್ ಹಾಕ್ಸಿ ನೋಡಿದ್ವಿ. ಅವರಿಬ್ರು ಅಂದರು ಆ ಕಡೆ ರೋಡ್ ದಾಟ್ಬೇಕಂತ. ಆಮೇಲೆ ಇಲ್ಲ ಗೂಗಲ್ ಮ್ಯಾಪ್ ಹಾಕಿ ಅಂದಾಗ ಬಸ್ನವ್ರು ಕರೆಕ್ಟಾಗಿ ಹೇಳಿದ್ರು, ಬಸ್ಸಲ್ಲಿದ್ದವರು. ಇಲ್ಲ ಗೂಗಲ್ ಮ್ಯಾಪ್ ಹಾಕಿ ಅಂತ ಅಂದ್ಬಿಟ್ಟು ಹಾಕ್ಸಿದ್ವಿ. ಆಮೇಲೆ ಇಲ್ಲಿ ಅಂದರು. ಇಲ್ಲಿ ಬಂದು 7-Eleven ಸ್ಟೋರಲ್ಲಿ ವರ್ಕ್ ಮಾಡೋ ಹುಡುಗ, ಅವರು ಮಲೇಷ್ಯಾದವ್ರಂತೆ. ಅವರು ಕೂಡ ಆ ಕಡೆ ಅಂದರು. ಆಮೇಲೆ ಇಲ್ಲ ಗೂಗಲ್ ಮ್ಯಾಪ್ ಹಾಕಿ ಅಂದಾಗ 100 ಮೀಟರ್ ತೋರಿಸ್ತು. ಹೌದಾ ಇಲ್ಲೇನೆ ನಾವು ಹೊಸಬ್ರು ಅಂದ್ಬಿಟ್ಟು ಇದು ಮಾಡಿದ್ರು. ಕೊನೆಗೆ ರೂಮಿಗೆ ಬಂದು ಸೆಲ್ಫ್ ಚೆಕ್-ಇನ್ ಮಾಡಿಕೊಂಡು ಇವಾಗ ಮಲ್ಕೊಬೇಕು. ಆಲ್ಮೋಸ್ಟ್ ಹತ್ತಿರ 4 ಗಂಟೆನೇ ಆಗಿಬಿಟ್ಟಿದೆ. ಊಟ ಏನೂ ಮಾಡಿಲ್ಲ. ಇವಾಗ ಊಟ ಪ್ರಿಪೇರ್ ಮಾಡ್ಕೊಂಡು ತಿನ್ನುವಷ್ಟು ನಮ್ಗೆ ಪೇಷನ್ಸ್ ಇಲ್ಲ, ನಿದ್ದೆ ಬರ್ತಿದೆ. ಸ್ನ್ಯಾಕ್ಸ್ ತಿಂತಾಯಿದ್ದೀವಿ. ಚೋಚೋ ಸ್ವೀಟ್ಸು ಎಲ್ಲ ತಂದಿದ್ವಿ ಮಲೇಷ್ಯಾಯಿಂದ, ಊರಿಂದನೂ ತಂದಿದ್ವಿ. ಬಿಸ್ಕೆಟ್ಸು ಡ್ರೈ ಫ್ರೂಟ್ಸ್ ಎಲ್ಲ ತಿಂತಾಯಿದ್ದೀವಿ. ಇಷ್ಟೇ ಗೈಸ್, ವ್ಲಾಗ್ ಎಂಡ್ ಮಾಡಲ. ಅಷ್ಟೇ ಇನ್ಫಾರ್ಮೇಷನ್ ಗೈಸ್. ಇದು ಮೇ ಬಿ ನಮ್ಮ ಬ್ಲಾಗು ತುಂಬ ನಿಮಗೆ ಲಾಂಗ್ ಅನಿಸ್ಬೋದು. ಬಟ್ ಯಾರಾದರೂ ಓನಾಗೆ ಥೈಲ್ಯಾಂಡ್, ಮಲೇಷ್ಯಾ, ಸಿಂಗಾಪುರ್ ಟ್ರಿಪ್ ಮಾಡ್ತಿದ್ರೆ ತುಂಬ ಯೂಸ್ ಆಗುತ್ತೆ ಅವ್ರಿಗೆ. ವಿಡಿಯೋ ನೋಡ್ಕೊಳ್ಳಿ, ನಾವು ಎಲ್ಲೆಲ್ಲಿ ಹೋಗಿ ಏನೇನು ಮಾಡಿದ್ದೀವಿ, ಎಲ್ಲೆಲ್ಲಿ ಹೋಗಿದ್ದೀವಿ, ಎಷ್ಟೆಷ್ಟು ಖರ್ಚು ಮಾಡಿದ್ದೀವಿ ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ. ಆಮೇಲೆ ಲೈಕ್ ನಿಮ್ಮ ಟ್ಯಾಲೆಂಟ್ ಯೂಸ್ ಮಾಡಿ ರಿಸರ್ಚ್ ಮಾಡಿ, ನಿಮ್ಗೆ ಹೇಗೆ ಕನ್ವೀನಿಯೆಂಟ್, ನಿಮಗೆ ಹೇಗೆ ಬೇಕು ಪ್ಲ್ಯಾನ್ ಆ ಥರ ಕಸ್ಟಮೈಸ್ ಮಾಡ್ಕೊಳ್ಳಿ. ಲೈಕ್ ರಿಯಲಿ ನೀವು ನಾನೇ ಓನಾಗಿ ಹೋಗಬೇಕು ಅನ್ನೋರ್ಗೂ ಮಿಸ್ ಮಾಡ್ದಂಗೆ ವಿಡಿಯೋ ನೋಡಿ. ಇನ್ ಕೇಸ್ ಸುಮ್ಮನೆ ಜಸ್ಟ್ ವಿಡಿಯೋ ನೋಡ್ತಿದ್ದೀನಿ ಬೋರ್ ಆಗ್ತಿದೆ ಅನ್ನೋರು ಪ್ಲೀಸ್ ಇಗ್ನೋರ್ ಮಾಡಿ. ಯೂಸ್ ಆಗೋರ್ಗೋಸ್ಕರ ಇಷ್ಟೊಂದು ಲೆಂತಿಯಾಗಿ ಡ್ರ್ಯಾಗ್ ಮಾಡ್ತಾ ಇರೋದು ಅಷ್ಟೇ ಗೈಸ್. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. 4 ಗಂಟೆ ಆಗಿದೆ, ಮಲ್ಕೋಬೇಕು. ನಾಳೆಯಿಂದ ಸಿಂಗಾಪುರ್ ಸೀರೀಸ್ನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಬಾಯ್ ಬಾಯ್.